ಸಿದ್ಧಲಿಂಗ ಮಲಕಾರ ಸಿದ್ಧ ಹಿಂಗೆಲ್ಲಾ ಸತ್ಯ ಸಿದ್ಧರ ಪವಾಡವನ್ನ ಹಾಡ್ತಾ ಮಾತಾಡ್ತಾ ತಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ಯಾರ. ಈಗ ನಮ್ಮ ಸರ್ಜೋಡಿ ಕಲಾವಂತರಿಗೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ದೊಡ್ಡವರಿದ್ರು ಕೂಡ ಹೌದು ಸುಮ್ನೆ ಬಿಡಾಕ್ ಬರಂಗಿಲ್ಲ. ಹಂಗಾಗಿ ಬಿಡ್ತೀರಿ ಯಾಕಪ್ಪ ಅಂತಂದ್ರ ಯಾಕ್ರಿ ಅಕ್ಕ ಅದ್ರಿಂದ ಹೋಗಿ ಲೆಕ್ಕಕ್ಕೆ ಬಂದು ಕೊಟ್ಟು ಹೋಗಬೇಕು. ಹಂಗಿರ್ಬೇಕು. ಹೆಂಗ್ ಎದ್ರಾಗ ಮತ್ತ ಎದ್ರಾಗ್ರಿ ಜ್ಞಾನದ ಜಗಳದೊಳಗ ಜ್ಞಾನದ ಕುಸ್ತಿ ಒಳಗ ಜ್ಞಾನದ ಜಗಳ ಹೆಂಗಾಗಿರ್ಬೇಕಪ್ಪ ಅಂತಂದ್ರ ಅವರ ಮನಸ್ಸಿಗೆ ಪೆಟ್ಟಾಗಿರಬಾರ್ದು, ನಮ್ಮ ಮನಸ್ಸಿಗೆ ಪೆಟ್ಟಾಗಿರಬಾರ್ದು. ಸರ್ವ ಶುದ್ಧರ ಜಾಡಿಗೆ ಭಂಡಾರಕ್ಕೆ ಬೆಟ್ಟ ಬಂದಿರಬಾರ್ದು, ಪೆಟ್ಟಾಗಿರಬಾರ್ದು. ಹಾಗೆ ಇವತ್ತ ವಿಷಯಗಳನ್ನ ನಮ್ಮ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥ ಸಂಕಲಾಳದ ಗುರುಲಿಂಗ ಸರ್ ಅಂತರಂಗದೊಳಗಿರ್ತಕ್ಕಂಥ ಆತ್ಮ ಪರಮಾತ್ಮನ ಸಾಕ್ಷಿಯಾಗಿ ಹೇಳ್ತೀನಿ. ಇದಕ್ಕೆ ನನ್ನ ನಿರ್ಮಲವಾಗಿರ್ತಕ್ಕಂಥ ಮನಸ್ಸೇ ಸಾಕ್ಷಿ. ಹೌದು ಕೂಡಲ ಸಂಗಮ ದೇವ ನಿಮ್ಮ ಪಾದನೆ ಸಾಕ್ಷಿ ಅಂತ ಹೇಳಿದ್ರು. ಹೌದಲ್ರಿಪ್ಪ. ಹೌದು ಇವತ್ತಿನ ದಿವಸ ಏನಾಗೈತ್ರಿಪ್ಪ, ಬಿಸನಾಳ ಗ್ರಾಮದೊಳಗೆ 2 ಸತ್ಯ ಸಿದ್ಧರ ಡೊಳ್ಳಿನ ಸಂಘಗಳನ್ನ ತಂದು ಕೊಡಿಸಿರಿ ಪುಣ್ಯಾತ್ಮರೇ. ಹೌದಲ್ರಿ. ಈ ಗ್ರಾಮದೊಳಗ ಎಂತ ಮನಸ್ಸು ಹೆಂಗೈತಿಪ್ಪ ಅಂತಂದ್ರೆ ಎಲ್ಲಾ ಧರ್ಮದವರು ಹೆಂಗ್ರಿ ಸರ ಜಾತಿ ಕರ್ಮದ ಬೆನ್ನು ಬಿಟ್ಟು ನೀತಿ ಧರ್ಮದ ಬೆನ್ನು ಹತ್ತಿರ್ತಕ್ಕಂತ ಊರು ಯಾವ್ದಿತ್ತಪ್ಪ ಅಂತಂದ್ರ ಅದು ಜಗತ್ತಿನೊಳಗೆ ಬಿಸನಾಳ ಅಂತಕ್ಕಂತ ಮಾತು ಸಭಾದೊಳಗೆ ಕೈ ಎತ್ತಿ ಹೇಳ್ತಕ್ಕಂತ ಮಾತು. ಹೌದು ಯಾಕ್ರಿ ಸರ ಇಲ್ಲಿ ಮದಗೊಂಡು ಮುತ್ತೆಯವರು ಹೌದು ಈ ಗ್ರಾಮಕ್ಕೆ ಸಾಕಷ್ಟು ಬಾರಿ ಬಂದು ಹೋಗ್ಯಾರತ್ತ, ಪಾದಿಟ್ಟು ಹೋಗ್ಯಾರಿ. ಹ್ಯಾಂಗ ಕ್ಷೇತ್ರಯುಗದಾಗ ಶ್ರೀರಾಮನ ಆಗಮನದ ಸಲುವಾಗಿ ಶಬರಿ ಕಾಯ್ತಿದ್ದಳಂತ. ಶಬರಿ ಕಾಯ್ತಿದ್ದ. ಶಬರಿ 80 ವರ್ಷ ಕಾಲಿದ್ರಂತ. ಹೌದು ಶ್ರೀರಾಮನ ದರ್ಶನ ಆಗ್ತದಂತೆ. ಪ್ರತಿನಿತ್ಯ ಕಾಡಿನೊಳಗೆ ತಿರುಗಾಡಿ ಹಣ್ಣು ಹಂಪಲುಗಳನ್ನ ಹರ್ಕೊಂಡು ಬಂದು ಹೌದು ಆ ಹಣ್ಣು ಹಂಪಲುಗಳನ್ನ ಹುಳಿಯಾದೋ ಏನೋ ರುಚಿಯಾದೋ ಹಲ್ಲಿಲಿ ಕಚ್ಚಿ ನೋಡಿ ಹೌದು ರಾಮನಿಗೆ ಸವಿಯಾಗಿರ್ತಕ್ಕಂಥದ್ದು ತೆರೆದಿಡ್ತಿದ್ದಳತ್ತ ಶಬರಿ. ಒಂದು ದಿನ ಶ್ರೀರಾಮಚಂದ್ರ ಮತ್ತು ತಮ್ಮ ಲಕ್ಷ್ಮಣ ಆ ಗ್ರಾಮಕ್ಕೆ ಆಗಮಿಸಿದ್ರತ್ತ. ಹೌದಲ್ರಿಪ್ಪ. ಅವಾಗ ಮುಪ್ಪಾನ 80 ವರ್ಷದ ಮುದುಕಿ ಶಬರಿ ಶ್ರೀರಾಮಚಂದ್ರನಿಗೆ ತೆರೆದಿಟ್ಟಿರ್ತಕ್ಕಂತ ಹಣ್ಣು ಹಂಪಲವನ್ನ ಹೌದು ಸೇವನೆ ಮಾಡತ್ತ ಕೊಡಕ್ಕೆ ಹೋದಾಗ ಏನಾಯ್ತ್ರಿ ಸರ, ಹ್ಯಾಂಗ ರಾಮನ ತಮ್ಮ ಲಕ್ಷ್ಮಣನ ಮಾತು ಹೇಳ್ತಾನಂತ. ಏನ್ ಹೇಳಿದ್ರಿಪ್ಪ? ಅಣ್ಣ ಆ ಶಬರಿ ಕಚ್ಚಿ ನೋಡಲ್ಲ ಹೆಂಜಲದ ತಿತ್ತಿಯನ್ನು ಹತ್ತಿದ್ದತ್ತ. ಹೌದು ಆ ಹೆಣ್ಣು ಮಗಳು ಕಚ್ಚಿ ನೋಡ್ಯಾಳ ಕರೆ. ಹೌದು ಹೆಂಜಲ ಅನ್ನತಕ್ಕಂಥದ್ದು ಮತ್ಸರ ಮಾಡಬಾರ್ದಿಲ್ಲಿ. ಹೆಂಜಲ ಅನ್ನೋಕ್ಕಿಂತ ಆಕಿ ಭಕ್ತಿ ಸವಿಲಕತ್ತಿನ ಭಕ್ತಿ ಅನ್ನತ ಶ್ರೀರಾಮಚಂದ್ರ. ಹೌದು ಯಾಕೆ ಮಾತು ಹೇಳಪ್ಪ ಅಂತಂದ್ರ ಯಾಕ್ರಿ ಸರ ಶ್ರೀರಾಮಚಂದ್ರ ಆ ಹೆಣ್ಣು ಮಗಳು ಆ ತಾಯಿ ಶಬರಿ ತಾಯಿ ಕಚ್ಚಿರ್ತಕ್ಕಂಥ ಹಣ್ಣಿನ ಮ್ಯಾಲೆ ವಿಶ್ವಾಸ ಇರ್ಲಿಲ್ಲ, ಅದರ ಮ್ಯಾಗ ಲಕ್ಷ್ಯ ಕೊಡ್ಲಿಲ್ಲ. ಆಕಿ ಭಕ್ತಿ ಮ್ಯಾಗ ಲಕ್ಷ್ಯ ಕೊಟ್ಟನಂತ. ಅವಾಗ ಶಬರಿ ನನ್ನ ಕಾಯ್ದಿರ್ತಕ್ಕಂಥ ನನ್ನ ದೇಹ ಮುಕ್ತ ಆತಪ್ಪ, ಶ್ರೀರಾಮಚಂದ್ರ ಮುಕ್ತ ಆಯ್ತ ತಿಳ್ಕೊಂಡು ಶ್ರೀರಾಮನ ಪಾದಕ್ಕೆ ಎರಗಿದಳತ್ತ. ಹಂಗ ಹೌದು ಡೊಳ್ಳಿನ ಕಲಾವಂತರಿಗೆ ಹೌದು ಈ ಬಿಸನಾಳ ಗ್ರಾಮ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಸರ್, ನಮ್ಮ ತಾಯಿ ಹೆಣ್ಣು ಮಗಳು ಬಹುಶಃ ನನ್ನ ಹೆಸರು ಹೇಳಿದಾರತ್ತಂದ್ರೆ ಒಮ್ಮೆ ಆಕಿಗೆ ಜೋರಾಗಿ ಚಪ್ಪಾಳೆ ಹೊಡೆದು ತಿಳ್ಕೊಂಡು ನನ್ನ ವಿನಂತಿ ಅದ. ಯಾಕಂದ್ರ ಸದ್ಗುಣವಂತರಾಗಿರ್ತಕ್ಕಂಥ ಶರಣರು ಹೇಳ್ತಾರ. ಏನ್ ಹೇಳ್ರಿ ಸರ, ನಾವು ಆನಂದ ಆಗಿರ್ಬೇಕಾದ್ರ 2 ನೆನಪಿನ್ಯಾಗ ಇಟ್ಕೋಬೇಕಂತ, 2 ಮರಿಬೇಕಂತ. ಯಾವ್ಯಾವ್ರಿ ಸರ? ನೆನಪಿನ್ಯಾಗ ಏನ್ ಇಟ್ಕೋಬೇಕಪ್ಪ ಅಂತಂದ್ರ ಬ್ಯಾರೆದವರು ನಮಗ ಪರೋಪಕಾರ ಮಾಡಿರ್ತಕ್ಕಂಥದ್ದು, ಆಪತ್ತು ಕಾಲದೊಳಗ ಕಾಪಾಡಿರ್ತಕ್ಕಂಥದ್ದು, ಅನ್ನ ಕೊಟ್ಟಿರ್ತಕ್ಕಂಥದ್ದು ನೆನಪಿನೊಳಗೆ ಇಟ್ಕೋಬೇಕಂತ. ಹೌದಲ್ರಿಪ್ಪ. ಇನ್ನ ಮರಿಬೇಕಾಗಿರ್ತಕ್ಕಂಥದ್ದು ಏನು ಅನ್ನಪ್ಪ ಅಂತಂದ್ರ ನಾ ಯಾರಿಗಾದ್ರೂ ಒಳ್ಳೇದು ಮಾಡಿದ್ನಂದ್ರ ಅದನ್ನ ಮರಿಬೇಕಂತ. ಹೌದು ಅದನ್ನ ಮನಸ್ಸಿನೊಳಗೆ ಇಟ್ಕೊಂಡ್ರೆ ನನ್ನಲ್ಲಿ ಅಹಂಕಾರ ಬರ್ತೈತತ್ತ. ಹಂಗ ಹೆಣ್ಣು ಮಗಳಂದು ಒಂದು ತಾಸಿನೊಳಗ 2 ಸತ್ಯ ಸಂಘದವರು ಮತ್ತು ನಮ್ಮ ಅವಧೂತಪ್ಪಾಜಿಯವರನ್ನ ಊಟ ಮಾಡಿಸ್ಬೇಕಂತ ತಿಳ್ಕೊಂಡು ಆ ದುಡ್ಕೊಂಡು ತಿಳ್ತಕ್ಕಂತ ಹೆಣ್ಣು ಮಗಳಿದ್ರು ಕೂಡ ಅತಿಥಿ ಸತ್ಕಾರ ಅಂತಕ್ಕಂಥದ್ದು ಬಹಳ ದೊಡ್ಡದೈತೆ ತಿಳ್ಕೊಂಡು ಆ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ರ ತಿಳ್ಕೊಂಡು ಆನಂದದಿಂದ ಊಟ ಮಾಡಿಸಳಪ್ಪ ಅಂತಂದ್ರ ಆ ತಾಯಿ ಮನಸ್ಸು ಬಹಳ ದೊಡ್ಡದೈತಿ. ಯಾಕಂದ್ರ ಅಂದಾಗ ಸಾಕ್ಷಾತ್ ಮಲಗೊಂಡು ಮುತ್ತೇವ್ರ ಈ ಗ್ರಾಮಕ್ಕ ಆಗಮನ ಮಾಡಿ ಹೋಗ್ಯಾರ ತಿಳ್ಕೊಂಡು ಸಭಾದ ಕೈ ಎತ್ತಿ ಹೇಳ್ತಕ್ಕಂಥ ಮಾತೈತಿ. ಯಾಕಂದ್ರ ಇಲ್ಲಿ ಇನ್ನೊಂದು ಸತ್ಯದ ಮಾತು ಹೇಳಿದ ಏನೈತ್ರಿ ಸರ್, ನಮ್ಮೂರ ಕಡೆ ಎಲ್ಲ ಎಷ್ಟೋ ಮಂದಿ ಇನ್ನ ಒಂದು 16-17 ವರ್ಷ ಆಗಿರಂಗಿಲ್ಲ. ಹೌದು ಅವರಲ್ಲಿ ಏನ್
ಬೆಳೆಸ್ತಾರಪ್ಪ ಅಂತಂದ್ರ ಏನ್ರಿ? ಜಾತಿಯ ಮತ್ಸರ ಅಂತಕ್ಕಂಥದ್ದು ಬೆಳೆಸ್ತಾರ. ಈ ಗ್ರಾಮದ ನಂಬಿಕೆ ಹೆಂಗೈತಪ್ಪ ಅಂತಂದ್ರ ಹೆಂಗೈತ್ರಿ? ಕುಲ ನೋಡಿ ಕಲ ಹುಟ್ಟಂಗಿಲ್ಲ, ನೆಲ ನೋಡಿ ಜಲ ಹರಿಯಂಗಿಲ್ಲ, ಫಲ ನೋಡಿ ಛಲ ಹುಟ್ಟಂಗಿಲ್ಲ ಅಂತಕ್ಕಂಥದನ್ನು ತಿಳ್ಕೊಂಡವರಿದ್ದಾರೆ. ಹೌದು ಹೌದು. ಈ ಗ್ರಾಮದೊಳಗೆ ಯಾರೇ ಇರಲಿ, ಯಾವುದೇ ಧರ್ಮದವರಿರ್ಲಿ, ಯಾವುದೇ ಜಾತಿಯವರಿರ್ಲಿ, ಅದನ್ನೆಲ್ಲ ಮರೆತ ಸದ್ಗುರುನಾಥ ಅಮೋಘ ಸಿದ್ಧನ ಮ್ಯಾಗ ಭಕ್ತಿ ಇಟ್ಟಾರ ತಿಳ್ಕೊಂಡು ಅವರಿಗೆ ಯಾವುದೇ ಕಾರಣ ಯಾವುದೇ ರೀತಿಯಾಗಿ ಅವರ ಸಂಸಾರದೊಳಗ ಕೆಡಕನ್ನಿಡಲಾರದೆ ಒಳ್ಳೆ ರೀತಿಯಾಗಿ ಆ ಸದ್ಗುರುನಾಥ ಕಾಪಾಡ್ಲಿಕ್ಕತ್ತಾನ. ಹೌದು ಹೌದು. ಅದಕ್ಕೆ ತಾವೆಲ್ಲರೂ ಪುಣ್ಯಾತ್ಮರು ಇವತ್ತ ತಮ್ಮೂರಿಗೆ ನಮ್ಮಂತವರ ಆಗಮನ ಆಗತ್ತೆ ಅಂದ್ರೆ ನಾವು ಇಲ್ಲಿಗೆ ಬಂದೆ ಅಂದ್ರೆ ನಮ್ಮದೇ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥ ಮಾತು ಹೇಳ್ತಾ, ಈಗಾಗಲೇ ನಮ್ಮ ಹಿರಿಯ ಬುದ್ಧಿಜೀವಿಗಳಾಗಿರ್ತಕ್ಕಂಥವ್ರು ಸಂಕನಾಳದ ಗುರ್ಲಿಂಗ್ ಮಾಸ್ತರ್ ಅವರು ಏನ್ರಿಪ್ಪ? ಸಾವಿರಾರು ಇರಲಿ, ಸಂಕನಾಳದ ಗುರ್ಲಿಂಗ್ ಮಾಸ್ತರ್ ಅವರು ಏನಾಯ್ತ್ರಿ? ಈಗಾಗಲೇ ತಮ್ಮ ಸತ್ಯ ಸಂಘವನ್ನ ರಂಗ ಮಂಟಪದ ಮ್ಯಾಗಿಟ್ಟು ತಮ್ಮ ಸದ್ಭಕ್ತಿಯ ಸತ್ಯ ಸಿದ್ಧರ ಶಿವಲೀಲಾಮೃತವನ್ನ ಚಾಲು ಮಾಡಿದ್ದಾಗ್ಯದ. ಹೌದೌದ್ರಿ ಸರ್. ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಸಂಕನಾಳ ಗುರ್ಲಿಂಗ ಮಾಸ್ತರ್ ಅವರಾಯ್ತು, ಮನಗುಳಿ ಸೋಮು ಅವರ ಆಯ್ತು, ಎರಡು ಕಣ್ಣಂತಕ್ಕಂತ ಆ ಬಾಂಧವ್ಯ ನಮ್ಮ ಗ್ರಾಮದ ಹಿರಿಯರದ ಐತಂತಕ್ಕಂತ ಆತ್ಮ ಭರೋಸೆ ಐತಿ. ಈಗಾಗಲೇ ನಮ್ಮ ಸಂಕನಾಳದ ಗುರುಜಿ ಅವರು ಹೇಳಿದ್ರು. ಹೌದು. ಏನ್ ಹೇಳಿದ್ರಪ್ಪ ಅಂತಂದ್ರೆ, ಏನ್ ಹೇಳಿದ್ರಿ? ಬಹಳಷ್ಟು ನಮ್ಮಪ್ಪ ಅಮೋಘ ಸಿದ್ಧನ ಪವಾಡವನ್ನ ಮತ್ತ ಮಾಧವಲಿಂಗ ಮಲಕಾರ ಸಿದ್ಧ ಹಿಂಗೆಲ್ಲಾ ಸತ್ಯ ಸಿದ್ಧರ ಪವಾಡವನ್ನ ಹಾಡ್ತಾ ಮಾತಾಡ್ತಾ ತಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ಯಾರ. ಈಗ ನಮ್ಮ ಸರ್ಜೋಡಿ ಕಲಾವಂತರಿಗೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ದೊಡ್ಡವರಿದ್ರು ಕೂಡ ಹೌದು ಸುಮ್ಮನೆ ಬಿಡಾಕ್ ಬರಂಗಿಲ್ಲ. ಹಂಗಾಗಿ ಬಿಡ್ತೀರಿ? ಯಾಕಪ್ಪ ಅಂತಂದ್ರ ಯಾಕ್ರಿ? ಅಕ್ಕಾದ್ರೂ ಹೋಗಿ ಲೆಕ್ಕಕ್ಕೆ ಬಂದು ಕೊಟ್ಟು ಹೋಗಬೇಕು. ಹಂಗಿರ್ಬೇಕು. ಹೆಂಗ ಎದ್ರಾಗ ಮತ್ತ ಎದ್ರಾಗ್ರಿ? ಜ್ಞಾನದ ಜಗಳದೊಳಗ, ಜ್ಞಾನದ ಕುಸ್ತಿ ಒಳಗ ಜ್ಞಾನದ ಜಗಳ ಹೆಂಗಾಗಿರ್ಬೇಕಪ್ಪ ಅಂತಂದ್ರ ಅವರ ಮನಸ್ಸಿಗೆ ಪೆಟ್ಟಾಗಿರಬಾರ್ದು, ನಮ್ಮ ಮನಸ್ಸಿಗೆ ಪೆಟ್ಟಾಗಿರಬಾರ್ದು, ಸರ್ವ ಶುದ್ಧರ ಜಾಡಿಗೆ ಭಂಡಾರಕ್ಕೆ ಬೆಟ್ಟ ಬಂದಿರಬಾರ್ದು, ಪೆಟ್ಟಾಗಿರಬಾರ್ದು. ಹಾಗೆ ಇವತ್ತ ವಿಷಯಗಳನ್ನ ನಮ್ಮ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥ ಸಂಕನಾಳದ ಗುರುಲಿಂಗ ಸರ್ ಅವರಿಗೆ ಎರಡು ವಿಷಯಗಳನ್ನು ನೋಡಿದಾಗ ಯಾವಪ್ಪ ಅಂತಂದ್ರ, ಯಾವ್ರಿ ಸರ? ಏನು ಜಗತ್ತದೊಳಗ ದಾನ ಶ್ರೇಷ್ಠ ಅಥವಾ ಧರ್ಮ ಶ್ರೇಷ್ಠ, ಹೌದು, ಅಥವಾ ಪ್ರಯತ್ನ ಶ್ರೇಷ್ಠ ಅಥವಾ ಪ್ರಾರಬ್ಧ ಕರ್ಮ ಶ್ರೇಷ್ಠ ಅಂತಕ್ಕಂಥ ಎರಡು ವಿಷಯಗಳನ್ನ ಪ್ರತಿಪಾದನೆ ನಮ್ಮ ಸರಜೋಡಿ ಕಲಾವಂತರಿಗೆ ಮಾಡಿ. ಹೌದು, ಇನ್ನು ಒಂದು ಪ್ರಶ್ನೆ ಕೇಳಿದ ನಮ್ಮ ಸಂಕನಾಳದ ಗುರುಜಿ ಅವರಿಗೆ. ಏನ್ ಕೇಳ್ತೀರಿ ಗುರುಜಿ? ಏನು ಪ್ರಶ್ನೆ ಕೇಳಿದಪ್ಪ ಅಂತಂದ್ರ, ಏನ್ರಿಪ್ಪ? ಇವತ್ತ ಸಂಕನಾಳದ ಗುರುಲಿಂಗ ಮಾಸ್ತರ್ ಅವರಿಗೆ ಸಾಹಿತ್ಯದ ಸರ್ವಜ್ಞ ಅಂದಾರ, ಸಾಹಿತ್ಯದ ಸೌಕಾರ ಅಂದಾರ, ಸಾಹಿತ್ಯದ ಸರದಾರ್ ಅಂದಾರ, ಸಾಹಿತ್ಯದ ಸೂರ್ಯ ಅಂದಾರ. ಹೌದು, ಅದು ಅನ್ಬೇಕಾಗಿತ್ತಂದ್ರ ಅಂತ ಕಲೆ ಅವರಲ್ಲಿ ಆ ಗುಡ್ಡದ ಮುತ್ಯ ಕೊಟ್ಟಾನ, ಅವರಲ್ಲಿ ಅಂತ ಸಾಮರ್ಥ್ಯ ಐತೆ ಹೇಳಿ ಅವರಿಗೆ ಕರಿಬೇಕಾಗ್ಯದ. ಹಾಂಗ ಈ ಭಾಗನೊಳಗ ಹಲಗಲಿಯ ಬೇಡರಾಯ್ತು ಈ ಬಿಸನಾಳ ಗ್ರಾಮ. ಇದು ಎಂತ ಪುಣ್ಯದ ಸ್ಥಾನಪ್ಪ ಅಂತಂದ್ರ, ಆ ಭಾರತ ದೇಶದ ಇತಿಹಾಸದೊಳಗ ಬಾಗಲಕೋಟೆ ಹೆಸರು ಅಚ್ಚು ಒತ್ತದಂಗ ಬರೀಬೇಕಾಗಿತ್ತಂದ್ರ ಇಲ್ಲಿರ್ತಕ್ಕಂಥ ವೀರ ಯೋಧರು ಹುಟ್ಟಿರ್ತಕ್ಕಂಥದ ಕಾರಣ ಐತಿ ಪುಣ್ಯಾತ್ಮರೇ. ಹೌದು ಹೌದು. ಅದಕ್ಕ ಅನ್ಬೇಕಾಗಿತ್ತಂದ್ರ ಅಂತ ವೀರರು ಇಲ್ಲಿ ಹುಟ್ಟಾರ ತೇಳಿ ಇತಿಹಾಸ ಪುಟದೊಳಗ ಈ ನಾಡಿನ ಹೆಸರು ಇಲ್ಲೈತಿ. ಹಾಂಗ ಹೆಣ್ಣಕ್ಕೆ ಮದುವೆ ಆಗಬೇಕಾಗಿತ್ತಂದ್ರ, ಈಗ ನಾವು ನೀವು ಮದುವೆ ಆಗಬೇಕಾಗಿತ್ತಂದ್ರ ಹೌದು ವರದಕ್ಷಿಣ ವರೋಪಚಾರ ಗಂಡಿಗೆ ಕೊಡ್ತಾರ. ಹೌದು ಹೌದು. ಹೆಣ್ಣಿಗೆ ಏನಿತ್ತಪ್ಪ ಅಂತಂದ್ರ, ಏನಿತ್ರಿಪ್ಪ? ಹೆಣ್ಣಿಗೆ ಸರ್ಕಾರಕ್ಕೆ ತೆರವು ಕೊಟ್ಟು ಮದುವೆ ಆಗತಕ್ಕಂತ ಒಂದು ಕಾನೂನಿತ್ತು. ಆ ಕಾನೂನು ಇದ್ದಾಗ ಏನಾಯ್ತಪ್ಪ ಅಂತಂದ್ರ, ಏನಾಯ್ತ್ರಿ ಸರ? ಎಷ್ಟೋ ಮಂದಿಗೆ ಹೆಣ್ಣು ಸಿಗಲಾರಕ್ಕಾಗಿ ಹೌದು ಮದುವೆ ಆಗಲಾರದೆ ಹಂಗೆ ಉಳಿದು ಬಂತು. ಹೌದು, ಅದ್ರಾಗೊಬ್ಬ ಸಮರ್ಥನಾಗಿರ್ತಕ್ಕಂತ ವೀರ ಯೋಧ ಏನ್ ಮಾಡಿದಪ್ಪ ಅಂತಂದ್ರ, ಏನ್ ಮಾಡಿದ್ರಿಪ್ಪ? ಸರ್ಕಾರಕ್ಕೆ ಒಂದು ಪತ್ರ ಬರದ. ಏನಂತ ಬರದ್ರಿಪ್ಪ ಪತ್ರ? ಏನು ಪತ್ರ ಬರದಪ್ಪ ಅಂತಂದ್ರ, ನಮ್ಮ ಮನೆತನದೊಳಗ ನಮ್ಮ ವಂಶದೊಳಗ ಮದುವೆ ಆಗಬೇಕಾಗಿತ್ತಪ್ಪ ಅಂತಂದ್ರ ಹೆಣ್ಣಿಗೆ ಕೊರತೆ ಬಿದ್ದಾದ. ಹೌದು, ಹೆಣ್ಣಿಗೆ ತೆರವು ಕೊಟ್ಟು ಮದುವೆ ಆಗುವ ಸಾಮರ್ಥ್ಯ ಇರ್ಲಾರ್ದೆ ಎಷ್ಟೋ ಮಂದಿ ಮದುವೆ ಆಗಲಾರದೆ ಉಳಿದಾರ. ಹೌದು, ಆ ಕೊಡ್ತಕ್ಕಂತ ಸರ್ಕಾರಕ್ಕೆ ಕೊಡ್ತಕ್ಕಂತ ತೆರವನ್ನ ತಪ್ಪಿಸಿ, ಹೌದು ಸರ್ಕಾರಕ್ಕೆ ಕೊಡ್ತಕ್ಕಂತ ತೆರವನ್ನ ರದ್ದು ಮಾಡಿ ಹೆಣ್ಣಿಗೆ ಕನ್ಯಾ ಶುಲ್ಕ ರೀತಿಯಾಗಿ ಕೊಡುವಂತ ಪದ್ಧತಿಯನ್ನ ತರಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ದ. ಆ ಮನವಿ ಮಾಡಿದಾಗ ಸರ್ಕಾರ ಅವನ ಮಾತಿಗೆ ಒತ್ತು ಅವನ ಮಾತಿಗೆ ಒಪ್ಪಿದಾಗ ಸರ್ಕಾರ ಅವನಿಗೆ
ಮಾತಿಗೆ ಒಪ್ಪಬೇಕಾಗಿತ್ತಂದ್ರ ಆಹಾ. ಸಿಂಧೂರ ಲಕ್ಷ್ಮಣ ವೀರಾಗ್ಯಾನ, ಅದಕ್ಕಾಗಿ ಅವನ ಇತಿಹಾಸದೊಳಗೆ ಉಳಿದ ಹೆಸರು. ಹೌದು. ಸಂಗೊಳ್ಳಿ ರಾಯಣ್ಣ ಸೂರಾಗ್ಯಾನ, ಇತಿಹಾಸದೊಳಗೆ ಉಳಿದ ಹೆಸರು. ಉಳಿದ. ಸರ್ಕಾರ ಅವನ ಮಾತು ಕೇಳಬೇಕಾಗಿತ್ತಂದ್ರ ಅವನಲ್ಲಿ ಅಂತ ಸೂರತನ ಏನಿತ್ತು, ಅವನ ಹೆಸರು ಏನು. ಸರ್ಕಾರಕ್ಕೆ ಮನವಿ ಮಾಡಿ ಹಾ. ಆ ಸರ್ಕಾರಕ್ಕೆ ತೆರವು ಕೊಡ್ತಕ್ಕಂಥದ್ದು ರದ್ದು ಮಾಡಿ ಕನ್ಯಾ ಶುಲ್ಕ ಅಂತಕ್ಕಂಥದ್ದು ಕೊಡ್ಬೇಕಂತ ಪತ್ರ ಬರೆದಾನ. ಹೌದು. ಆ ಸರ್ಕಾರಕ್ಕೆ ಪತ್ರ ಬರೆದಿರ್ತಕ್ಕಂಥ ವೀರ ಯೋಧನ ಹೆಸರೇನು, ಸರ್ಕಾರ ಅವನ ಮನವಿಗೆ ಒಪ್ಪಬೇಕಾಗಿತ್ತಂದ್ರೆ ಅಂತ ಸೂರತನ ಅವ ಏನು ಮಾಡಿದ್ದ. ಅಂತ ಸಾಮರ್ಥ್ಯ ಏನ್ ಮಾಡಿದ. ಈ ಮಾತು ಇಲ್ಲಿ ಯಾಕೆ ಕೇಳಬೇಕಾಗ್ಯದಪ್ಪ ಅಂತಂದ್ರ ಹಲವಾರು ವೀರ ಯೋಧರು ನಡೆದಾಡಿರ್ತಕ್ಕಂಥ ಪುಣ್ಯ ಭೂಮಿ ಐತಿದು. ಹೌದು ಹೌದು. ಅದಕ್ಕಾಗಿ ಇದೊಂದು ಸಣ್ಣ ಮಾತು ನಮ್ಮ ಸರಜೋಡಿ ಸಂಘದವರಿಗೆ ಕೇಳಿ ಯಥಾ ಪ್ರಕಾರ ಯಾಕಪ್ಪ ಅಂತಂದ್ರ ಬಹಳಷ್ಟು ಮಾತುಗಳನ್ನ ಆಡ್ಲಾರದೆ. ಯಾಕಂದ್ರ ಇವತ್ತು ನೀವೆಲ್ಲಾರು ಕೂಡ್ರಪ್ಪ ಅಂತಂದ್ರ ಇದು ಸತ್ಸಂಗದ ಸಮ್ಮೇಳನ ಐತಿ. ಹೌದು. ಭಕ್ತಿಯೊಳಗ 9 ತರದ ಭಕ್ತಿಗಳಿದ್ದಾವ. ಹೌದು ಸರ. ಆ 9 ಭಕ್ತಿಯೊಳಗ ಶ್ರವಣ ಭಕ್ತಿ ಬಹಳ ಭಗವಂತಗ ಶ್ರೇಷ್ಠ ಅನಿಸ್ಯದ. ಮುಖ್ಯವಾದದ್ದು. ಯಾಕೆ ಶ್ರೇಷ್ಠಪ್ಪ ಅಂತಂದ್ರ ಯಾಕ್ರಿಪ್ಪ. ಶ್ರವಣ ಭಕ್ತಿ ಅಂದ್ರೆ ಏನು, ಏನು ಭಕ್ತಿದಿಂದ ಹಾಡ್ತಕ್ಕಂಥದ್ದಾಯ್ತು, ಮಾತಾಡ್ತಕ್ಕಂಥದ್ದಾಯ್ತು, ಅದನ್ನ ಕೇಳ್ತಕ್ಕಂಥದ್ದಾಯ್ತು, ಇದಕ್ಕೆಲ್ಲ ಶ್ರವಣ ಭಕ್ತಿ ಅಂತಾರ. ಹೌದು ಹೌದಲ್ರಿ. ಹಾಂಗ ಈ ಸತ್ಸಂಗದೊಳಗ ತಾವೆಲ್ಲಾರು ಕೂಡ್ರಪ್ಪ ಅಂತಂದ್ರ ಹೌದು. ಒಂದು ಗಳಿಗೆ ಸತ್ಸಂಗದ ಫಲ ಎಷ್ಟು ಸಮರ್ಥ ಐತಿ ಅಂತಕ್ಕಂಥದ್ದು ಮುಂದಿನ ಸಂಧಿ ಹೇಳಿದಾಗ. ಹೌದು. ಯಾಕಂದ್ರ ಮುತ್ತಿಗಿಂತ ಹೊತ್ತು ಉತ್ತಮ ಅಂತ ಹೇಳ್ತಾರ. ಹೌದು ಸರ್. ಆ ಹೊತ್ತಿಗೆ ಬೆಲೆ ಕೊಡ್ಲಿಲ್ಲಪ್ಪ ಅಂತಂದ್ರ ನಮ್ಮ ಕರ್ತವ್ಯ ನಿಷ್ಠೆಗೆ ಭದ್ರ ಆಗದೆ ಇರ್ತಕ್ಕಂಥದ್ದು ಆಗುತ್ತದೆ. ಹೌದು ಹೌದು. ಅದಕ್ಕ ಆ ಹೊತ್ತಿಗೆ ನಾವು ಮುತ್ತಿನಕ್ಕಿಂತ ಹೆಚ್ಚಿಗೆ ಬೆಲೆ ಕೊಡೋಣಂತಕ್ಕಂಥ ಮಾತು ಹೇಳ್ತಾ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲ ಹಾಡಲು ಮುಂದಿನ ಸಂಧಿಗೆ ಒಂದು ಗಳಿಗೆ ಸತ್ಸಂಗದ ಫಲ ಅಂದ್ರ ಅದು ಎಷ್ಟು ಕಿಮ್ಮತ್ತಿಂದ ಐತಿ ಅಂತಕ್ಕಂಥದ್ದೊಂದು ಮಾತು ಹೇಳೋಣ ಅಂತಕ್ಕಂಥ ಮಾತು ಹೇಳಿ ಈಗ ಒಂದು ಚಾಲ ಹಾಡಿ ಸರಜೋಡಿಕೊಳ್ಳುವಂತ ಚಾನ್ಸ್ ಹೋಗ್ತದೆ. ಹೌದು ಹೌದು.